ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಂಡ್ಯ ದುರ್ಗ ಯಶವಂತ್. ನಾನಿವಾಗ ಬಿಗಿನಿಂಗಿಂದ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡೆ. ಮತ್ತೆ again ನಮಸ್ಕಾರದಿಂದನೇ ಸ್ಟಾರ್ಟ್ ಮಾಡ್ತೀನಿ. ಏನಕ್ಕೆ ಅಂತ ಹೇಳ್ತೀನಿ. ಇವತ್ತು ನಾನು ನಿಮ್ಮ ಹತ್ರ ಏನು ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ನನ್ನ ಜೀವನದ ಅತಿ ದೊಡ್ಡ ತಲೆನೋವಾಗಿರುವಂಥ ನನ್ನ ಸ್ನೇಹಿತರು ಮತ್ತು ಹಾಗೂ ನಮ್ಮ ಕುಟುಂಬದವರ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವ್ರನ್ನೆಲ್ಲ ಸ್ವಲ್ಪ ಫನ್ನಾಗಿ ಮಾತಾಡ್ತಾ ನಿಮ್ಮ ಬಗ್ಗೆ ಎಂಟರ್ಟೈನ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸ್ಟಾರ್ಟ್. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಈ ಫ್ಯಾಮಿಲಿಗಳೆಲ್ಲ ಹೆಂಗೆ ಅಂತ ಅಂದರೆ, ಅವ್ರ ಜೊತೆ ಇರೋಕ್ಕಾಗಲ್ಲ, ಅವ್ರು ಬಿಟ್ಟಿರೋಕ್ಕೂ ಆಗಲ್ಲ. ಆ ಥರ ಮಧ್ಯದಲ್ಲಿ ಸಿಗಾಕೊಂಡ್ಬಿಟ್ಟಿರ್ತೀವಿ ನಾವುಗಳು. ಏನಂದ್ರೆ ಆ ಥರ ಮಧ್ಯದಲ್ಲಿ ಸಿಗಾಕೊಂಡ್ಬಿಟ್ಟಿರ್ತೀವಿ ನಾವುಗಳು. ಆಮೇಲಂತೂ ಈಗ ವಾಟ್ಸಪ್ಪಲ್ಲಿ ಗ್ರೂಪ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡಾದ್ಮೇಲಂತೂ ಅವ್ರ ಮಾತುಗಳಂತೂ ಫುಲ್ ಜಾಸ್ತಿ ಆಗ್ಬಿಟ್ಟೈತೆ. ಆ ಗ್ರೂಪ್ಗಳ ನೇಮ್ ಹೆಂಗೆ ಕೊಟ್ಟಿರ್ತಾರೆ ಗೊತ್ತಾ ವಾಟ್ಸಪ್ಪಲ್ಲಿ? ವಂಶವೃಕ್ಷ, ರಕ್ತ ಸಂಬಂಧಿಗಳು, ಆಮೇಲೆ ಮಹಾಕುಟುಂಬ, ಆಮೇಲೆ ಮಹಾಭಾರತ ಥರ ನೇಮ್ಗಳು ಕೊಟ್ಕೊಂಡ್ಬಿಟ್ಟಿರ್ತಾರೆ. ಬೆಳಿಗ್ಗೆ ಕರೆಕ್ಟಾಗಿ 6 ಗಂಟೆಗೆ ಮೆಸೇಜ್ ಸ್ಟಾರ್ಟ್ ಆಗುತ್ತೆ ಗುರು. ಒಂದು ರೆಡ್ ರೋಸು, ಅದು ಪಕ್ಕ ಸೂರ್ಯ, ಕೆಳಗಡೆ ಟೆಕ್ಸ್ಟ್ ಗುಡ್ ಮಾರ್ನಿಂಗ್ ಅಂತ. ಆ ಥರ ಮೆಸೇಜ್ ಹಾಕ್ಬಿಟ್ಟು ಸೆಂಡ್ ಮಾಡ್ಬಿಡ್ತಾರೆ. ಯಾರು ಸೆಂಡ್ ಮಾಡ್ತಾರೆ? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಯಾರೋ ಚಿಕ್ಕಪ್ಪನೋ ದೊಡ್ಡಪ್ಪನೋ ಯಾರೋ ಮೆಸೇಜ್ ಹಾಕಿ ಕಳಿಸ್ಬಿಡ್ತಾರೆ. ನಾನು ಬೇರೆ ಏನು ಮಾಡಿರ್ತೀನಿ, 2 ಗಂಟೆ 3 ಗಂಟೆಗೆಲ್ಲ ರೀಲ್ಸ್ ತೊಗೊಬಿಟ್ಟು ತಾನೇ ಮಲಗಿರ್ತೀವಿ. ಕರೆಕ್ಟಾಗಿ 6 ಗಂಟೆಯಿಂದ ಗುಡ್ ಮಾರ್ನಿಂಗ್ ಅಂತ ಮೆಸೇಜ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಅದಕ್ಕೆ ಬೇರೆ ರಿಪ್ಲೈಗಳು ಬೇರೆ ಅವರು. ಶುಭೋದಯ, ಗುಡ್ ಮಾರ್ನಿಂಗ್, ಚೆನ್ನಾಗಿದ್ದೀರಾ, ಕಾಫಿ ಆಯ್ತಾ ಅಂತೆಲ್ಲ ಸ್ಟಾರ್ಟ್ ಮಾಡ್ತು ಅಂದರೆ ನನ್ನ ಮೊಬೈಲ್ ಟೈಂಕ ಅಂತ ಬಂದು ಮೆಸೇಜ್ ಬಂದು ಮೊಬೈಲ್ ವೈಬ್ರೇಟ್ ಆಗಿ ಬೆಡ್ ಮೇಲಿಂದ ಬಿದ್ದೋಗ್ಬಿಡ್ತದೆ. ನಮ್ಮ ಅಪ್ಪ ಅಮ್ಮನಿಗೆ ನಾನಂದರೆ ತುಂಬ ಇಷ್ಟ. ಜೊತೆಗೆ ನಮ್ಮ ಚಿಕ್ಕಪ್ಪನ ಮಗನ ಕಂಡ್ರೆ ಇನ್ನೂ ಜಾಸ್ತಿ ಇಷ್ಟ. ಯಾಕೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾನು ಕಷ್ಟಪಟ್ಟು ಎಕ್ಸಾಮಲ್ಲಿ 75% ತೆಗೆದ್ರೆ ನಮ್ಮ ಅಪ್ಪನಿಗೆ ಅವನ್ನ ಕಂಪ್ಯಾರಿಸನ್ ಮಾಡೋದು. ಅವ್ನು ನೋಡು 90% ತೆಗ್ದಿದ್ದ, ನೀನು ಬರೀ 75% ತೆಗ್ದಿದ್ಯಾ ಅನ್ನೋದು. ಇಲ್ಲ, ನಾನು ಆಮೇಲೆ ಕಷ್ಟಪಟ್ಟು ಚೆನ್ನಾಗಿ ಓದಿ 90% ತೆಗೆದ್ರೆ ಅವ್ನು ನೋಡು ಬೆಳಗ್ಗೆ ಎದ್ಬಿಟ್ಟು ಯೋಗ ಮಾಡ್ತಾನೆ, ನೀನು ಒಳ್ಳೆ ಸೋಂಬೇರಿ ಥರ ಬಿದ್ಕೊಂಡೇ ಇರ್ತೀಯ ಅನ್ನೋದು. ಸರಿ ಬಿಡಿ, ಯೋಗಾಸನ ತಾನೇ ಅಂದ್ಬಿಟ್ಟು ಬೆಳಗ್ಗೆ ಅಷ್ಟು ಕಷ್ಟಪಟ್ಬಿಟ್ಟು ಎದ್ದು ಯೋಗಾಸನ ಮಾಡಿದ್ರೆ ಮತ್ತೆ ಅಲ್ಲೂ ಬಂದು ಕಂಪ್ಯಾರಿಸನ್ ಮಾಡೋದು. ಅವ್ನಾಗಲೇ ಸಾಫ್ಟ್ವೇರ್ ಕಂಪ್ನಿ ಕೆಲಸ ತಗೊಂಡು ನೀನು ಇನ್ನೂ ಮನೇಲೇ ಬಿದ್ದಿದ್ಯಾ ಅಂತ. ನನಗೆ ಅನಿಸ್ಬಿಡುತ್ತೆ, ನನ್ನ ಫ್ಯಾಮಿಲಿ ಮಾತ್ರ ಹಿಂಗೆ, ಎಲ್ಲ ಫ್ಯಾಮಿಲಿಯೂ ಹಿಂಗೇನಾ ಅಂತ. ಆ್ಯಕ್ಚುಲಿ ಅಪ್ಪ ಅಮ್ಮದಿರೇ ನಮ್ಗೆ ಈ ಥರ ಎಲ್ಲ ಹೇಳಿ ಕುಗ್ಸಿ ಡಿಮೋಟಿವೇಟ್ ಮಾಡಿಬಿಡೋದು. ಅನುಭವ ನಮಗೆ ಹೇಳ್ತಾರೆ, ನೋಡು ನಿಮಗೆ ಧೈರ್ಯನೇ ಇಲ್ಲ, ಫುಲ್ ಯಾವಾಗಲೂ ಕುಗ್ಗೋಗ್ಬಿಟ್ಟಿರ್ತೀಯ ಅಂತ. ಹೇಳ್ತಾ ಇದ್ದೀನಿ, ಅಪ್ಪ ಅಮ್ಮದಿರಿಗೆ ಹೇಳ್ತಾ ಇರೋದು, ಯಾವುದೇ ಕಾರಣಕ್ಕೂ ಈ ಥರ ಡಿಮೋಟಿವೇಟೆಡ್ ಮಾಡೋಕ್ಕೆ ಹೋಗ್ಬಿಡಿ. ಅವ್ರು ಇಷ್ಟ ಬಂದಂಗೆ ಬಿಡಿ. ಈ ನಮ್ಮ ಅಪ್ಪ ಅಮ್ಮನ ಮೈಂಡ್ ಸೆಟ್ಗಳಂತೂ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಗುರು. ಕಾಲೇಜು, ಸ್ಕೂಲು, ಇಂಜಿನಿಯರಿಂಗ್ ಮುಗಿಸೋವರೆಗೂ ಒಂದೇ ಕಂಡೀಷನು: ಹುಡುಗಿರ ಜೊತೆ ಮಾತಾಡೋಂಗಿಲ್ಲ, ಹುಡುಗಿರನ್ನ ತಲೆ ಎತ್ತು ನೋಡೋಂಗಿಲ್ಲ. ಕೆಲಸ ಸಿಗೋವರೆಗಂತೂ ಹುಡುಗಿರನ್ನ ವರ್ಡೇ ಮರ್ತ್ಬಿಡ್ಬೇಕು ಅಂತ ಹೇಳ್ಬಿಡ್ತಾರೆ. ಇದು ನಿಜ ತಾನೆ? ನಾವೇನು ಮಾಡ್ತೀವಿ, ಫುಲ್ ಕಷ್ಟಪಟ್ಟು ಆಯಿತು ಆ ಹುಡುಗಿ ಜೊತೆ ಯಾರು ಮಾಡೋದು ಡೀಸೆಂಟಾಗೆ ಹುಡುಗಿರನ್ನ ಮಾತಾಡ್ದೇನೆ ಫುಲ್ಲು ಚೆನ್ನಾಗಿ ಓದೆಲ್ಲ ಪಾಸ್ ಮಾಡ್ಕೊಬಿಟ್ಟು ಕೆಲಸ ತಗೊಬಿಡ್ತೀವಿ ಅಂತ ಅನ್ಕೊಳ್ಳಿ. 25-28 ವರ್ಷ ಆಯ್ತಮೇಲೆ ಮದುವೆ ಅಂತ ಸ್ಟಾರ್ಟ್ ಮಾಡ್ತಾರೆ. ಮದುವೆ ಮಾತುಕತೆ ಬೇರೆ ಡೈಲಾಗ್ ಬೇರೆ ಹೊಡಿತಾರೆ. ಏನಪ್ಪ, ಯಾವ್ದಾದ್ರು ಹುಡುಗಿ ನೋಡ್ಕೊಂಡಿದ್ರೆ ಹೇಳು, ಅವನ್ನೇ ಕೊಟ್ಟು ಮದುವೆ ಮಾಡ್ತೀವಿ, ಇಲ್ಲ ಹುಡುಗಿ ನೋಡೋಕೆ ಹೋಗೋದಾ ಅಂತ ಅಂತಾರೆ. 25-28 ವರ್ಷದವರೆಗೂ ಯಾರ ಜೊತೆನೂ ಮಾತಾಡಬೇಡಿ ಅಂತ ಹೇಳ್ಬಿಟ್ಟು ಈಗ ಸಡನ್ ಹೋಗ್ಬಿಟ್ಟು ಹುಡುಗಿ ಜೊತೆ ಮಾತಾಡೋ ಒಂದು ಹೆಂಗೆ ಮಾತಾಡೋಕ್ಕಾಯ್ತದೆ? ಆಯ್ ಅಂತ ಅನ್ನೋಕೆ ಹೋಗ್ಬಿಟ್ಟು ಮಿಸ್ಸಾಗಿ ಆಯ್ ಸಿಸ್ಟರ್ ಅಂತ ಬಾಯಿಗೆ ಬಂದ್ಬಿಡ್ತದೆ. ಇದಕ್ಕೆಲ್ಲ ತಪ್ಪು ನಮ್ದ ನಮ್ಮ ಅಪ್ಪ ಅಮ್ಮಂದ? ನೀವೇ ಹೇಳಿ. ಇದೆಲ್ಲ ಬಿಡಿ. ಇನ್ನು ಫಂಕ್ಷನ್ಗಳಿಗೆ ನಾನು ಹೋಗ್ಬಿಡ್ತು ಅಂದರೆ ಅಲ್ಲಿ ಒಬ್ರು ಆಂಟಿ ಇರ್ತಾರೆ. ಅವರು ನಾನು ಚಿಕ್ಕವನಿದ್ದಂಗೆ ನೋಡಿರ್ತಾರೆ. ಈಗ 25-28 ವರ್ಷ ಆದಮೇಲೆ ನೋಡ್ಬಿಡ್ತಾರೆ. ಡೈಲಾಗ್ ಏನಂತ ಹೊಡಿತಾರೆ ಅಂದರೆ, ಏನಪ್ಪ ನೀನು ಚಿಕ್ಕ ಮಗು ಇದ್ದಾಗ ನೋಡಿದ್ದೀತಿ, ಈಗ ಇಷ್ಟು ಉದ್ದ ಬೆಳೆದು ಬಿಟ್ಟಿದ್ಯಾ ಅಂತಾರೆ. ಅಲ್ಲ, 27-28 ವರ್ಷ ಆಮೇಲೆ ಮಗು ಥರ ಇರೋಕ್ಕಾಯ್ತದೆ? ಅದೇ ಬೇರೆ ಕೇಳೋದು ಡೈರೆಕ್ಟ್ ಕ್ವಶನ್, ಏನಪ್ಪ ಮಾಡ್ತಿದ್ಯಾ ಈಗ ಅಂತ. ನಾನು ಅದಕ್ಕೆ ಕೆಲಸ ಮಾಡ್ತಿದ್ದೀನಿ ಆಂಟಿ. ಏನು ಕೆಲಸ ಮಾಡ್ತಿದ್ಯಾ? ಇಲ್ಲೇ ಸಾಫ್ಟ್ವೇರ್ ಕಂಪ್ನಿ ವರ್ಕ್ ಮಾಡ್ತಾಯಿದ್ದೀನಿ. ಡೈರೆಕ್ಟ್ ಶೂಟು, ಸ್ಯಾಲ್ರಿ ಎಷ್ಟು ಅಂತ. ಆವಾಗ ನಾನು ಸ್ವಲ್ಪ ಯೋಚನೆ ಮಾಡ್ಬಿಟ್ಟು, ಆಂಟಿ ನಿಮ್ಮದು BP ಶುಗರು ಎಷ್ಟೈತೆ ಸ್ವಲ್ಪ ಹೇಳಿ ಅಂತ ಅಂದೆ. ಅಲ್ಲಿಗೆ ಅವರು ಸೈಲೆಂಟ್. ಅರ್ಥ ಆಯ್ತಲ್ಲ? ಅವರು ನನ್ನ ಬಗ್ಗೆ ಕೇಳೋದು ಬಿಟ್ಟರು, ನಾನು ಅವ್ರ ಬಗ್ಗೆ ಕೇಳೋದು ಬಿಟ್ಬಿಟ್ಟೆ. ಫ್ಯಾಮಿಲಿ ಕತೆ ಹಿಂಗಾದ್ರೆ ಇನ್ನು ನಮ್ಮ ದರಿದ ಫ್ರೆಂಡ್ಸ್ಗಳ ಕತೆ ಬೇರೆ. ಎಲ್ಲ ಫ್ರೆಂಡ್ಸಲ್ಲೂ ಒಬ್ಬ ಇರ್ತಾನೆ. ಹೆಂಗೆ ಅಂದರೆ ಫುಲ್ಲು ನಾನು ಪೇ ಮಾಡ್ತೀನಿ ಗೂಗಲ್ ಪೇನ, ಊಟ ಗೀಟ ಎಲ್ಲ ಮಾಡ್ಕೊಂಬರೋದ ಅಂದ್ಬಿಟ್ಟು ಬಿಲ್ಡಪ್ ಕೊಟ್ಬಿಟ್ಟು ಕರ್ಕೊಂಡೋಗ್ಬಿಟ್ಟು ಸಖತ್ತಾಗೆ ಅವನು ಬ್ಯಾಟಿಂಗ್ ಮಾಡ್ತಾನೆ, ನಾವು ಚೆನ್ನಾಗೆಲ್ಲ ಬ್ಯಾಟಿಂಗ್ ಮಾಡಿಬಿಟ್ಟು ಇನ್ನು ಯಾವಾಗ ಬಿಲ್ ಬರುತ್ತೋ ಆ ಟೈಮ್ ಕರೆಕ್ಟಾಗಿ ವಾಶ್ರೂಮ್ಗೆ ಇಲ್ಲ ಯಾರು ಫೋನ್ ಬರ್ತೈತೆ ಅಂತ ಎದ್ಕೊಂಡೋಗ್ಬಿಡ್ತಾನೆ. ಪೇ ಆಗಂಟ ರಿಟರ್ನ್ ಬರೋದೇ ಇಲ್ಲ. ನಾವು ಬಂದ್ಬಿಟ್ಟು ಅಕಸ್ಮಾತ್ ಪೇ ಮಾಡಿಬಿಟ್ಟು ರಿಟರ್ನ್ ಬಂದು ಡೈಲಾಗ್ ಬೇರೆ ಹೊಡಿತಾನೆ, ನೀನು ಯಾಕೆ ಮಚ್ಚ ಪೇ ಮಾಡಿದ್ರೆ, ನಾನು ಪೇ ಮಾಡ್ತಿದ್ದೆ ಅಲ್ವಾ, ನೀನು ನಂಬರ್ ಹೇಳಿ, ನೀನು ಅಕೌಂಟ್ಗೆ ಹಾಕ್ತೀನಿ ಅಂದ್ಬಿಟ್ಟು ನಂಬರ್ ಇಸ್ಕೊತಾನೆ. ನಂಬರ್ ಇಸ್ಕೊಂಡು ಓಪನ್ ಮಾಡಿ
ಪಾಸ್ವರ್ಡ್ ಹೊಡಿಬೇಕು, ಪಾಸ್ವರ್ಡ್ ಮರ್ತೋಗ್ಬಿಟ್ಟಿರ್ತಾನೆ. ಪಾಸ್ವರ್ಡೇ ಮರ್ತತೆಗೆ 4 ವರ್ಷ 5 ವರ್ಷ ಆಗ್ಬಿಟ್ಟಿರ್ಬೇಕೇನು. ಯಾಕಂದ್ರೆ ಯೂಸೇ ಮಾಡಲ್ಲ, ಓಪನೇ ಮಾಡಲ್ಲ. ಇನ್ನೆಲ್ಲಿಂದ ಹಾಕೋನವನು. ಇನ್ನೊಬ್ಬ ಇರ್ತಾನೆ ಫುಲ್ ಬ್ಯುಸಿ ಪರ್ಸನ್ನು. ಮುಖ್ಯಮಂತ್ರಿ ಸಹನೂ ಅಷ್ಟು ಬ್ಯುಸಿ ಇರಲ್ಲ, ಅಷ್ಟು ಕೆಲಸ ಇರ್ತದೆ ಅವನಿಗೆ. ಫೋನ್ ಹಾಕ್ಬಿಟ್ಟು ಮಚ್ಚ ಎಲ್ಲಾರ ಮೀಟ್ ಮಾಡೋದು ಅಂತ ಫೋನ್ ಹಾಕಿದ್ರೆ ಅವ ಹೇಳೋದೇನು ಅಂದರೆ, ಮಚ್ಚ ಸ್ವಲ್ಪ ಕೆಲಸ ಐತೆ ಬರೋಕ್ಕಾಗಲ್ಲ, ವೀಕೆಂಡ್ ಸಿಗ್ತೀನಿ ಅನ್ನೋದು. ಅದೇ ವೀಕೆಂಡಲ್ಲಿ ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿರ್ತಾನೆ, ಚಿಲ್ಲಿಂಗ್ ವಿತ್ ಅದರ್ ಗ್ಯಾಂಗ್ಸ್ ಅಂತ. ಆ ಬ್ಯುಸಿ ಪರ್ಸನ್ ಯಾರು ಅಂದರೆ ನಾನೇ. ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಸೇಮ್ ನಾನೇ ಡೈರೆಕ್ಟ್ ಎಲ್ಲ ಹೇಳ್ಬಿಡ್ತೀನಿ, ನಾ ಬ್ಯುಸಿ ಪರ್ಸನ್ ನಾನು ಹಂಗೆ ಮಾಡೋದು. ಈ ಎಲ್ಲದಕ್ಕಿಂತ ದೊಡ್ಡ ಕಾಮಿಡಿ ಯಾವುದು ಗೊತ್ತಾ? ಗೋವಾ ಟ್ರಿಪ್ಪು. ಈ ಗೋವಾ ಟ್ರಿಪ್ಗೆ ನಾವು ನೆಕ್ಸ್ಟ್ ಜನ್ಮದಲ್ಲೇ ಹೋಗೋದು ಅಂತ ಅನ್ಸುತ್ತೆ. ಯಾಕಂದ್ರೆ ಈ ಜನ್ಮಕ್ಕೆ ನಾವು ಅದು ಹೋಗಕ್ಕೆ ಚಾನ್ಸೇ ಇಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ. ಅದು ಯಾವಾಗಿಂದ ಪ್ಲ್ಯಾನ್ ಮಾಡ್ತಾ ಇರ್ತೀವಿ ಗೊತ್ತಾ? ಈ ಡಿಗ್ರಿ ಸ್ಕೂಲಲ್ಲಿ ಕಾಲೇಜಲ್ಲಿ ಓದ್ತಾ ಇರ್ತೀವಲ್ಲ, ಅವಾಗಿಂದನೇ ಪ್ಲ್ಯಾನೇ ಸ್ಟಾರ್ಟ್ ಆಗೋಗಿರ್ತದೆ. ಎಕ್ಸಾಮ್ ಮುಗಿದ ತಕ್ಷಣ ಗೋವಾ ಹೊಂಟೋಗ್ಬಿಡೋದ. ಅದು ಎಲ್ಲ ಯಾಕಂದ್ರೆ ಇದು ನಮ್ಮದೇ ಅಂತಲ್ಲ, ಎಲ್ಲ ಫ್ರೆಂಡ್ ಲಿಸ್ಟಲ್ಲೂ ಅಷ್ಟೇ ಈ ಥರ ಗ್ರೂಪ್ ಕ್ರಿಯೇಟ್ ಆಗಿರುತ್ತೆ. ಇಲ್ಲಾಂದರೆ ಗೋವಾ ಟ್ರಿಪ್ಗೆ ಒಂದು ಪ್ಲ್ಯಾನ್ ಅಂತೂ ನಡೆದಿರ್ತದೆ ಪಕ್ಕ 100% ಅದು. ಬಟ್ ಯಾರೂ ಹೋಗಿರಲ್ಲ. ಒಂದಕ್ಕೆ ನಮ್ಗೆ 29 ವರ್ಷ ಮದುವೆ ಆಗಿ ಮಕ್ಕಳಾಗಿ ಅವಾಗಲೂ ಸಹ ಗ್ರೂಪಲ್ಲಿ ಗೋವಾ ಟ್ರಿಪ್ ಹೋಗೋದಂತ ಮೆಸೇಜ್ ಹಾಕಿದ್ರೆ ಒಬ್ಬ ಡನ್ ಅಂತ, ಇನ್ನೊಬ್ಬ ಥಮ್ಸಪ್ ಕೊಡ್ತಾನೆ, ಇನ್ನು ಸ್ವಲ್ಪ ಜನ ಎಮೋಜಿಸ್ ಹಾಕ್ಬಿಟ್ಟು ನೋ ರಿಪ್ಲೈ. ಗೋವಾ ಕತೆ ಗೋವಿಂದ. ಟ್ರಿಪ್ಗೆಲ್ಲ ಪ್ಲ್ಯಾನ್ ಮಾಡೋದೆಲ್ಲ ನಾವುಗಳು, ಹೋಗೋದು ಮಾತ್ರ ಎಲ್ಲ ಬೇರೆಯವರು. ಫೈನಲಿ ಇಷ್ಟೆಲ್ಲ ಏನೇ ಆದರೂ, ಫ್ಯಾಮಿಲಿಗಳು ಚೆನ್ನಾಗಿ ಬೈದರು, ಫ್ರೆಂಡ್ಸ್ಗಳು ಎಷ್ಟೇ ಕ್ವಾಟ್ಲೆ ಕೊಟ್ಟರು, ಅವ್ರಿಗೆ ನಾವೇ ಗತಿ, ನಮ್ಗೆ ಅವರೇ ಗತಿ ಅಷ್ಟೇ ಜೀವನ. ಅವ್ರುಗಳು ಯಾರೂ ಇಲ್ಲಾಂದರೆ ನಮ್ಮ ಲೈಫ್ ಇಷ್ಟೆಲ್ಲ ಎಂಜಾಯ್ಮೆಂಟ್ ಮಾಡೋದು, ಕಾಟ ತಡೆಯೋದು ಯಾವುದೂ ಇಲ್ಲ, ಅದೇನು ಅನ್ಸೋದೇ ಇಲ್ಲಪ್ಪ. ನೀವುಗಳು ಅಷ್ಟೇ ನಿಮ್ಮ ಫ್ಯಾಮಿಲಿನ ಪ್ರೀತಿಸಿ, ಫ್ರೆಂಡ್ಸ್ಗಳಿಗೆ ಹೆವಿ ಕಾಟ ಕೊಡಿ, ರೇಗಿಸಿ, ಆಟ ಆಡಿಸಿ, ಇದನ್ನ ನಾವು ಬೆಸ್ಟ್ ಲೈಫ್ ಥರ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಓಕೆ ಫ್ರೆಂಡ್ಸ್, ಬಾಯ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.